4ನೇ ಟೀಮ್ ನಾವು ಡಿಸ್ಕಸ್ ಮಾಡ್ತಾ ಇರೋದು ವನಿತಾ ವಿಆರ್ ಅವರ ಫೇವ್ರೆಟ್ ಟೀಮ್ RCB. ಏನಕ್ಕೆ ಫೇವ್ರೆಟ್ ಇಲ್ವಾ? ನಮ್ಗಂತೂ ನಿಮ್ಮ ಫೇವ್ರೆಟ್ ಇಲ್ವಾ? ಫೇವ್ರೆಟ್. ಚೈಲ್ಡ್ಹುಡ್ ಇಂದ ನಾವು RCB ತಂಡನ ನೋಡಿ ಬೆಳೆದಿರೋದು. ಸೊ ನಮ್ಮೂರು ಬೆಂಗಳೂರು ಅನ್ನೋ ಒಂದು ಆಲ್ವೇಸ್ ಸಾಫ್ಟ್ ಕಾರ್ನರ್ ಇದ್ದೇ ಇರುತ್ತೆ. ಬಟ್ RCB ಅವ್ರಿಗೆ ಆಕ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆಯಿಂದನೇ ತಲೆನೋವು ಅಂತ ಹೇಳ್ಬೋದು. ಯಾಕಂದ್ರೆ ಅವರ ಮೇನ್ ಪ್ಲೇಯರ್ಸ್ 2 ಬೆಸ್ಟ್ ಸ್ಪಿನ್ನರ್ಸ್ ಲಾಸ್ಟ್ ಇಯರ್ ಹೈಯೆಸ್ಟ್ ವಿಕೆಟ್ ಟೇಕರ್ಸ್ ಆಗಿರೋರು ಶ್ರೇಯಾಂಕ ಪಾಟೀಲ್ ಮತ್ತೆ ಆಶಾ ಜಾಯ್ ಇಬ್ರು ಇಂಜುರಿಯಲ್ಲಿ. ಅದಾದ್ಮೇಲೆ ಮಾಲಿನಿ ಅವರ ಇಂಜುರಿ ಆಯ್ತು. ಅದಾದ್ಮೇಲೆ ಸೋಫಿ ಡಿವೈನ್ ಅವರು ಬ್ಯಾಕ್ಔಟ್ ಮಾಡಿದ್ರು, ಕೇಟ್ ಕ್ರಾಸ್ ಅವರು ಬ್ಯಾಕ್ಔಟ್ ಮಾಡಿದ್ರು, ಎಲಿಸ್ ಪೆರಿ ಅವರು ಇಂಜೋರ್ಡ್ ಆಗಿದ್ದಾರೆ. ಇನ್ನು ಗೊತ್ತಿಲ್ಲ ಇಲ್ವಾ ಅಂತ. 90% ಬರ್ತಾ ಇದಾರೆ ಅಂತಾನೆ ಅನ್ಕೊಂಡ್ರು. ಬಟ್ ಆ ಒಂದು ಇಂಜುರಿ ಸ್ವಲ್ಪ ಬ್ಯಾಕ್ ಆಫ್ ದ ಮೈಂಡ್ ಇದ್ದೇ ಇರತ್ತೆ. ಇಂಜುರಿ ಆಗಿರೋ ಪ್ಲೇಯರ್ಸ್ ಕೂಡ ವಾಪಸ್ ಬಂದಿದ್ದಾರೆ. ಕನಿಕಾ ಅಹುಜಾ ಅವ್ರು ಇರ್ಲಿಲ್ಲ ಲಾಸ್ಟ್ ಇಯರ್. ಸೊ ಅವರ ಒಂದು ಅವೈಲಬಿಲಿಟಿ ಕನ್ಫರ್ಮ್ ಆಗಿರೋದ್ರಿಂದ ಅಲ್ಲಿ ನೀವು ಸ್ವಲ್ಪ ಸಾಲಿಡಾರಿಟಿ ನೋಡ್ಬೋದು. ಬಟ್ ಸಿಕ್ಕಾಪಟ್ಟೆ ಆಫ್ ಸ್ಪಿನ್ನರ್ಸ್ ಆಗ್ಲಿಲ್ವಾ RCB ತಂಡದಲ್ಲಿ? ನಮ್ಮೂರು ಬೆಂಗಳೂರು ನಾವು ಬಿಟ್ಕೊಡಲ್ಲ ಈ ಊರ್ನ. ಯಾವ್ದೇ ಇದ್ರೂ ಲಾಸ್ಟ್ ಟೈಮ್ ಯಾರು ಯೋಚನೆ ಮಾಡಿರ್ಲಿಲ್ಲ RCB ಗೆಲ್ತಾರ ಅಂತ. ಗೆದ್ರು ತಾನೆ ಈ ಸೀಸನ್ ಗೆಲ್ತಾರ ಬಿಡಿ ಅಷ್ಟೇ. ಏನೋ ಒಂದ್ ಮಾಡಿ ಆಫ್ ಸ್ಪಿನ್ನರ್ ಆಗಿರ್ಲಿ, ಲೆಗ್ ಸ್ಪಿನ್ನರ್ ಆಗಿರ್ಲಿ, ಮೀಡಿಯಂ ಪೇಸರ್ ಆಗಿರ್ಲಿ ಗೆಲ್ತೀವಿ ನಾವು, ಅದಂತೂ ಗ್ಯಾರಂಟಿ. ಗೆಲ್ಲದ್ ಪ್ರಶ್ನೆ ಅಲ್ಲ. ಅಫ್ಕೋರ್ಸ್ ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂದ್ರೆ ಒಂದು ಎಕ್ಸ್ಟ್ರಾ ಪ್ರೆಷರ್ ಇದ್ದೇ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಯಾವ ತರ ಒಂದು ಪ್ಲಾನಿಂಗ್ ಮಾಡಿರ್ತೀವೋ ತಂಡ ಒಂದು ಕಾಂಬಿನೇಷನ್ ಮಾಡ್ಬೇಕಾರೆ ಆಸ್ ಎ ಕ್ಯಾಪ್ಟನ್ ಆಗ್ಲಿ ಮ್ಯಾನೇಜ್ಮೆಂಟ್ ಆಗ್ಲಿ ಒಂದು ಬ್ಯಾಕ್ ಆಫ್ ದ ಮೈಂಡ್ ಇರುತ್ತೆ. ಸರಿ, ಈ ಪ್ಲೇಯರ್ಸ್ ನಮಗೆ ಕೋರ್ ಅಲ್ಲಿ ಇದಾರೆ, ಸೊ ಅವ್ರನ್ನ ಬಿಟ್ಬಿಟ್ಟು ಎಕ್ಸ್ಟ್ರಾ ಏನ್ ಬೇಕು ಪ್ಲೇಯರ್ಸ್ ಅವ್ರ ಮೇಲೆ ಫೋಕಸ್ ಮಾಡ್ಬೋದು. ಬಟ್ ಇಲ್ಲಿ ನಿಮ್ ಕೋರ್ ಪ್ಲೇಯರ್ಸ್ ಇಂಜರ್ಡ್ ಆಗಿರೋದು. ನೀವು ಆಶಾ ಜಾಯ್ ತಗೊಳ್ಳಿ, ಶ್ರೇಯಾಂಕ ಪಾಟೀಲ್ ತಗೊಳ್ಳಿ, ಮಾಲಿನ್ಯೂ ತಗೊಳ್ಳಿ, ನಿಮ್ನ 12 ಓವರ್ ಅಲ್ಲೇ ಡಮಾರ್. ನೆಕ್ಸ್ಟ್ ಸೋಫಿ ಡಿವೈನ್ ಅವರು ಯಾವಾಗ ಒಂದು ಅರ್ಥ ಮಾಡ್ಕೊಬೇಕು. ನೀವೊಂದು ಅರ್ಥ ಮಾಡ್ಬೇಕು ವೇದ. ಏನಂದ್ರೆ ಫ್ರಾಂಚೈಸ್ ಕ್ರಿಕೆಟ್ ಬಂದ್ಬಿಟ್ಟು ನಾವು ರಿಟೈನ್ ಮಾಡಕ್ ಆಗಲ್ಲ ಕೋರ್ನ. ಏನೇ ಇದ್ರು ಆ ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ ನಾವು ಅದನ್ನ ಇರೋ ರಿಸೋರ್ಸ್ ನ ಹೆಂಗ್ ಯುಟಿಲೈಸ್ ಮಾಡ್ಕೋತೀವಿ ಗೊತ್ತಾ? ಇದು RCB ಅನ್ನೋದ್ರಿಂದ ಹೇಳ್ತಾ ಇದೀನಿ ನಾನು. ಟಾಕಿಂಗ್ ದ ಹಾರ್ಸಸ್ ಮೌತ್ ಅಂತ ಹೇಳ್ಬೋದು. ಆಕ್ಷನ್ ಸ್ಟ್ರಾಟಜಿ ನಿಮ್ಗೆ ಆಬ್ವಿಯಸ್ಲಿ ಗೊತ್ತಿದೆ. ಆಕ್ಷನ್ ಟೇಬಲ್ ಅಲ್ಲಿ ಕೂತಿದ್ದೀರಾ. ಬಟ್ ನಾನು ಹೇಳ್ತಾ ಇರೋದು ಅಂದ್ರೆ ಇಟ್ ಇಸ್ ನಾಟ್ ಇವನ್ 50%. ಇಟ್ಸ್ ಮೋರ್ ದನ್. ಲಾಸ್ಟ್ ಇಯರ್ ಅಷ್ಟೇ ನಾವ್ ಏನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಗೆದ್ವಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಬೇರೆಯವ್ರು ಎಕ್ಸ್ಪೆಕ್ಟ್ ಮಾಡಿ ಯಾರನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂತಾನೆ ಹೇಳ್ತಾ ಇರೋದು. ಏನಕ್ಕಂದ್ರೆ ಆಕ್ಚುಲಿ ನನ್ನ ಪ್ರಕಾರ ಫ್ರಾಂಚೈಸ್ ಕ್ರಿಕೆಟ್ ಏನಂದ್ರೆ ಇರೋ ರಿಸೋರ್ಸ್ ನ ಹೆಂಗ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಗೊತ್ತಾ? ಅದು ಟಾಪ್ ನಾಚ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಬರುತ್ತೆ. ಜೊತೆಗೆ ಸ್ವಲ್ಪ ವೆರೈಟಿ ಬೇಕಾಗುತ್ತಾನೆ. ರಿಸೋರ್ಸ್ ಇದೆ, ಓವರ್ ಆಲ್ ಇರೋ ಬರೋರೆಲ್ಲ ತಂದಿದೀವಿ ನಾವು. ಇವಾಗ ನೋಡಬೇಕು, ಇರೋ ಬರೋರೆಲ್ಲ ತಂದು ಇಟ್ಟಿದೀವಲ್ಲ ಕೆಂಪಟ್ಟೆಯಲ್ಲಿ. ಇನ್ನೇನ್ ಬೇಕು ಹೇಳಿ ನಿಮ್ಗೆ? ಇನ್ನೇನ್ ಪರ್ಫಾರ್ಮ್ ಮಾಡ್ಬೇಕು? ಸೊ ಗೆಟಿಂಗ್ ಬ್ಯಾಕ್ ಇನ್ ಸ್ವಲ್ಪ ಬರ್ಬೇಕಂದ್ರೆ ಸೀರಿಯಸ್ ಆಗಿ ಇನ್ ಡೆಪ್ತ್ ಹೋಗ್ಬೇಕಂದ್ರೆ ಟಾಪ್ ಆರ್ಡರ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಲಾಸ್ಟ್ ಇಯರ್. ವೈಟ್ ನ ತಂದಿದ್ದಾರೆ. ಡಿವೈನ್ ಅವ್ರ ಕೈಯಲ್ಲಿ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡಕ್ ಆಗ್ತಾ ಇರಲ್ಲ. ಮಾಲಿನಿ ಅವ್ರನ್ನ ಟಾಪ್ ಆರ್ಡರ್ ಕಳಿಸ್ತಾ ಇದ್ರು. ಅದನ್ನ ಈ ಸೀಸನ್ ಸಾರ್ಟ್ ಔಟ್ ಮಾಡಿದ್ದಾರೆ. ಮತ್ತೆ ಇಂಡಿಯನ್ ಪಾಯಿಂಟ್ ಆಫ್ ವ್ಯೂ ದಿಶಾ ಕಸಟ್ ವಾಸ್ ಅ ಕಂಪ್ಲೀಟ್ ಫೇಲಿಯರ್ ಅವ್ರಿಗೆ. ಆಕ್ಚುಲಿ ಯಾವ್ದೇ ಇಂಡಿಯನ್ ಪಾಯಿಂಟ್ ಆಫ್ ವ್ಯೂ ಬ್ಯಾಟರ್ ನೋಡ್ತಾ ಇದೀವಲ್ಲ ಅದನ್ನ ಡೆಲಿವರ್ ಮಾಡಕ್ ಆಗಿಲ್ಲ ದಿಶಾ ಕಸಟ್ ಅವರು. ಈ ಸೀಸನ್ ರಾಘವಿ ಬಿಶ್ನ ತಂದಿದ್ದಾರೆ. ಕರೆಂಟ್ ಇಂಡಿಯನ್ T20 ಕ್ರಿಕೆಟರ್ ಅವರು. ಜೊತೆಗೆ ಆಕ್ಚುಲಿ ಒಂದು ಸೆನ್ಸೇಷನ್ ಆದಂತ ಲೆಗ್ ಸ್ಪಿನ್ನರ್ ತಂದಿದ್ದಾರೆ, ಪ್ರೇಮ. ಈ ಲೆವೆಲ್ಗೆ ರೆಡಿ ಇದಾರೆ ಅಂತ ಅನ್ಸುತ್ತಾ ನಿಮ್ಗೆ? ಇಫ್ ನಾಟ್ ಫಾರ್ ದಟ್ ಫೀಲ್ಡಿಂಗ್ ಆದ್ರೂ ಇಟ್ಕೊಳ್ಳೋಣ ಬಿಡಿ. ಅದು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗ್ತದೆ ನಮ್ಮ RCB ಟೀಮ್ಗೆ. ಸೊ ಫೀಲ್ಡಿಂಗ್ ಪಾಯಿಂಟ್ ಆಫ್ ವ್ಯೂ ಇಂದಾನು ತಂದಿರ್ಬೋದು. ಬಿಕಾಸ್ ಅವಳು ಬೊಂಬಾರ್ಡ್ ಬ್ರಿಲಿಯಂಟ್ ಫೀಲ್ಡರ್ ಆಕ್ಚುಲಿ ಅದೊಂದು. ಜೊತೆಗೆ ಬ್ಯಾಕಪ್ ಸ್ಪಿನ್ನರೇ ತಂದಿರೋದು. ಇನ್ನು ಶ್ರೇಯಾಂಕದ್ ಇನ್ನು ಗೊತ್ತಿಲ್ಲ ಬರ್ತಾ ಇದಾರ ಇಲ್ವಾ ಅಂತ. ಮೋಸ್ಟ್ಲಿ ಅವ್ರು ರೆಡಿ ಇದ್ದಂಗೆ ಇದ್ದಾರೆ ಶ್ರೇಯಾಂಕ ಅವ್ರು. ಯಾಕಂದ್ರೆ ಒಂದ್ ಸ್ವಲ್ಪ ಆಕ್ಟಿವ್ ಆಗಿ ನೋಡಿದ್ವಿ ಈಗಾಗಲೇ ನಾವು ಅವರ ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲಿ ನೋಡಿದ್ರೆ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ RCB ಪೇಜ್ ಅಲ್ಲಿ. ಸೊ ಅವರು ಬಟ್ ಖಂಡಿತ ಆಶಾ ಜಾಯ್ ಅಂತೂ ರೂಲ್ಡ್ ಔಟ್. ಅದಿನ್ನು ಮಾತೇ ಇಲ್ಲ. ಅದು ಇನ್ನು ರಿಪ್ಲೇಸ್ಮೆಂಟ್ ಬಂದಿಲ್ಲ ಹೇಳ್ಬಿಟ್ರಿ. ಇನ್ನು ಅಫಿಷಿಯಲ್ ಆಗಿ ಬಂದಿಲ್ಲ. ಬಂದಿಲ್ಲ ಬಿಕಾಸ್ ಏನಂದ್ರೆ ಅವ್ರು ಇನ್ನು ಮನೇಲಿ ರಿಯಾಬ್ ಮಾಡ್ತಾ ಇದಾರೆ. ಎಲ್ಲರೂ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದಾರೆ, ಅವ್ರು ಮನೇಲಿ ರಿಯಾಬ್ ಮಾಡ್ತಾ ಇದಾರೆ. ಸೊ ಆ ಕಾರಣಕ್ಕೋಸ್ಕರ ಹೇಳ್ತಾ ಇರೋದು ಆಶಾ ಅವರು ಕೂಡ ಇಲ್ಲ ಅಂತ. ಇವಾಗ ನನಗೆ ಏನಂದ್ರೆ ಒಂದ್ ದೊಡ್ಡ ಕ್ಲಾರಿಟಿ ಎಲ್ರಿಗೂ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ಎಲ್ರು ಕಾಯ್ತಾ ಇರೋದೇ ಪೆರಿ ಯಾವಾಗ ಬಂದು ಇಂಡಿಯಾ ಇಳಿತಾರಂತ. ಅದು ತುಂಬಾ ಗೊತ್ತಿದ್ಯಾ ನಿಮ್ಗೆ? ಇಲ್ಲ, ನಾನು ಹೇಳೋದಿಲ್ಲ ಅದ್ರ ಬಗ್ಗೆ. ಸೊ ಪೆರಿ ಅವ್ರು ಬಂದು ಇಳಿದ್ರೇನೆ ಐ ಥಿಂಕ್ ಪೆರಿ ಅವ್ರು ಬಂದು ಲ್ಯಾಂಡ್ ಆಗಿದ ತಕ್ಷಣ ಸ್ವಲ್ಪ ಒಂದ್ ಪ್ರಾಕ್ಟೀಸ್ ಸೆಷನ್ ಹೋದಾಗ ಉಸಿರು ಬರುತ್ತೆ ಅನ್ಸುತ್ತೆ ಸ್ಮೃತಿ ಅವ್ರಿಗೂ ಕೂಡ. ಎಲ್ರಿಗೂ ಲೂಕ್ ಅವರು ಅಷ್ಟೇ. ಐ ಮೀನ್ ಅವರು ಲೈಕ್ ಈಗಾಗಲೇ ಸಕ್ಸಸ್ಫುಲ್ ಫ್ರಾಂಚೈಸ್ ಕೋಚ್ ಅವರು. ಆಕ್ಚುಲಿ
ಬ್ಯಾಕ್ ಟು ಬ್ಯಾಕ್ ಟ್ರೋಫಿ ಗೆದ್ದಿರೋಂಥ ಕೋಚು, ಅವ್ರಿಗೂ ಒಂದು ಸ್ವಲ್ಪ ಇರುತ್ತೆ ಈ ಸೀಸನ್ ಏನಾದರೂ ಮಾಡಿ ಎತ್ತಬೇಕಿಲ್ಲ ಅಂದ್ರೆ ನಾನು ಹೋಗೋಷ್ಟೊಳಗೆ ನಂಗೆ ಕ್ಲೋಸ್ ಮಾಡ್ಬಿಡ್ತಾರೆ ಜನ ಎಕ್ಸ್ಪೆಕ್ಟೇಷನ್ಸ್ ಅಂತ. ಇಲ್ಲ ಆಕ್ಚುಲಿ ಇನ್ನೊಂದು ಏನಕ್ಕಂದ್ರೆ ಥರ್ಡ್ ಇಯರ್ ಆಗಿರೋದ್ರಿಂದ ಇಂಪಾರ್ಟೆಂಟ್ ಆಗುತ್ತೆ, ಜಸ್ಟ್ ನಾಟ್ RCBಗೆ ಬಟ್ ಬೇರೆ ಟೀಮ್ಸ್ಗೂ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇದಾದ್ಮೇಲೆ ಮೆಗಾ ಆಕ್ಷನ್ ಇರೋದ್ರಿಂದ ನಿಮ್ ಕೋರ್ ಬೇಕು ಅಂದ್ರೆ ರಿಟೈನ್ ಮಾಡಕ್ ಆಗಲ್ಲ. ಸೊ ಆ ಒಂದು ತಲೆನೋವು ಕೂಡ ಇರುತ್ತೆ RCB ಅವ್ರಿಗೆ. ಅವರ ಒಂದು ಮೇನ್ ಇಂಡಿಯಾ ಪ್ಲೇಯರ್ಸ್ ಆಗಲಿ ರಿಚಾ ಅವ್ರ ಮೇಲೆ ಮತ್ತೆ ಸ್ಮೃತಿ ಅವ್ರ ಮೇಲೆ ರೇಣುಕಾ ಠಾಕೂರ್ ಅವ್ರ ಮೇಲೂ ಕೂಡ ಸಿಕ್ಕಾಬಟ್ಟೆ ನನ್ಗೆ ಏನನ್ಸುತ್ತೆ ಪ್ರೆಷರ್ ಇರುತ್ತೆ ಈ ವರ್ಷ. ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಒಂದ್ಸತಿ ಕೊಟ್ಮೇಲೆ ನಮ್ಮವ್ರು ಎನಿವೇಸ್ ಗೊತ್ತಲ್ಲ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇಟ್ಕೊಂಡಿರ್ತೀವಿ. ಒಂದ್ಸತಿ ಎಲ್ಲ ಗುರು ಪದೇ ಗೆಲ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಆ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಈಗ ಎಲ್ಲೇ ಹೋದ್ರು ಯಾವ್ದೇ ಮ್ಯಾಚ್ ಆಡ್ತಾರೆ, ಇಂಡಿಯಾಗ ಆಡ್ತಾ ಇದ್ರು ಸ್ಟೇಡಿಯಂ ಅಲ್ಲಿ RCB ಅಂತಾನೆ ಅನ್ನೋದು. ಸೊ ಆ ಒಂದು ಎಕ್ಸ್ಪೆಕ್ಟೇಷನ್ ಸ್ಮೃತಿಯವ್ರಿಗೂ ಕೂಡ ಆಗಿದೆ, ಗೊತ್ತಿದೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂತ. ಫಸ್ಟ್ ಹಾಫ್ ಆಫ್ ದ ಟೂರ್ನಮೆಂಟ್ ವಡೋದರಲ್ಲಿ ಆಡ್ಕೊಂಡ್ ಬಂದೋದು ಚಿನ್ನಸ್ವಾಮಿ ಸ್ಟೇಡಿಯಂಗೆ. ಸೊ ಅವ್ರ ಮೇಲೆ ಕಣ್ಣಿರುತ್ತೆ ಎಲ್ಲರಿಗೂ. ಸೊ ಇದು RCB ತಂಡ ನಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಏನಿದ್ದು ಈ ವರ್ಷ ಯಾವ ತರ ನಡೆಯುತ್ತೆ ಅಂತ.